ನಮ್ಮ ಅಮ್ಮ ಬರ್ತಡೇಲಿ ಕೇಕ್ ತಿನ್ಸೋ ತರ ಕಬಾಬ್ ತಿನ್ನಿಸ್ತವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅಯ್ಯಲೋ ನಮಸ್ತೆ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ನನ್ ಕಂದಮ್ಮನ್ ತಗೊಂಡು ಬೆಳ್ಳೂರ್ಗೆ ಹೋದೆ. ಯಾಕೆ ಅಂದ್ರೆ ಚಿಕನ್ ತಗೊಂಬರನ್ನ ಅಂತ. ಇನ್ನೇನ್ ಕಾರ್ತಿಕ ಮಾಸ ಸ್ಟಾರ್ಟ್ ಆಯ್ತು, ಅವಾಗಂತೂ ತಿನ್ನಕ್ಕಾಗಲ್ಲ ಅಂತ ಇವತ್ತೇ ಮಾಡಿದ್ರು ನಮ್ಮ ಮನೇಲಿ. ಮನೆಗ್ ಬಂದ ತಕ್ಷಣ ನಮ್ ಟಾಮ್ ಅಣ್ಣ ಒಳ್ಳೆ ನಿದ್ದೆ ಮಾಡಿ ಇವಾಗ ಎದೊಳ್ತಾ ಇದ್ದ. ಇವ್ನ್ ಮಾಡೋ ಕೆಲ್ಸ ತಿಂತಾನೆ ಮಲ್ಕಂತಾನೆ ಅಷ್ಟೇ. ಮನೆ ಒಳಗ್ ಬಂದು ನಮ್ಮ ಅಮ್ಮಂಗ್ ಒಂದ್ ಕ್ವಶನ್ ಕೇಳ್ದೆ. ಇದ್ಯಾವುದು ಬೈಲರ ಫಾರಮ್? ನಮ್ಮ ಅಮ್ಮ ನಮ್ ಟಾಮ್ ಅಣ್ಣಂಗ್ ಬೈತಾ ಇತ್ತು, ಅದಕ್ ನಾನ್ ಈ ರೀತಿ ಹೇಳ್ದೆ. ಚಿಕನ್ ಮಟನ್ ಅಂದ್ರೆ ಗೈಸ್ ನಮ್ಮ ಅಪ್ಪ ಅಮ್ಮಂಗೆ ಹೆಂಗ್ ಫೇವ್ರೇಟ್ ಅವಕ್ಕೂ ಫೇವ್ರೇಟ್ ಇರ್ತದಪ್ಪ. ಹಾಕ್ಬೇಕು ಇಲ್ಲ ಪಾಪ ತಿನ್ನಕ್ಕೆ ಇಲ್ಲ. ನಾನ್ ತಿನ್ನಲ್ಲಪ್ಪ ಚಿಕನ್. ನನ್ ಮೇಲೆ ಹಣೆ ಇಟ್ಟು ನನ್ನ ಮುಂದಕ್ಕೆ ಇಕ್ಕೋದ್ರು ನಾನು ತಿನ್ನಲ್ಲ. ನೋಡ್ಬೇಕಾದ್ರೆ ನಮ್ಮ ಅಮ್ಮನ್ ಜೊತೆ ಮಾತಾಡಿ ಆಚೆ ಬಂದೆ. ಇಲ್ಲಿ ಬೆಕ್ಕು ನಾಯ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗೋಗಿತ್ತು. ನಾಯಿ ಬೆಕ್ನ ನೋಡ್ತಿತ್ತು ಅಥವಾ ನನ್ನ ನೋಡ್ತಿತ್ತೋ ಒಂದು ಗೊತ್ತಾಗ್ಲಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಪೋಸ್ಟಲ್ ಬಂದಿರೋದನ್ನ ಓಪನ್ ಮಾಡಿದ ತಕ್ಷಣ ಯಾರೋ ಪ್ರೀತಿಯ ಕವನ ಅಂತ ಬರ್ದ್ಬಿಟ್ಟಿದ್ರು. 18 ವರ್ಷ ಆಗೋದ್ರು ಇವಾಗ ನಾನು ವೋಟರ್ ಐಡಿನ ಮಾಡ್ಸಿದೀನಿ. ನನಗೆ ಏಜ್ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ. ನನ್ನ ವೋಟರ್ ಐಡಿನ ನಮ್ಮ ಅಪ್ಪಂಗ್ ಕೊಟ್ಟಿದ್ಕೆ ನಮ್ಮ ಅಪ್ಪ ಟಾರ್ಚ್ ಹಾಕೊಂಡ್ ನೋಡ್ತಾವ್ರೆ. ನಮ್ಮ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡ್ದಲೆ ಮಾಮೂಲಿ ಕಬಾಬ್ ಮಾಡಿದ್ರು. ಈ ಕಬಾಬ್ ನ ಮೊದ್ಲು ನಮ್ಮ ಅಮ್ಮ ತಿಂದು ಟೇಸ್ಟ್ ಮಾಡಿ ಆಮೇಲೆ ನನಗೆ ತಿನ್ನಿಸ್ತವ್ರೆ. ಬರ್ತಡೇಲಿ ಕೇಕ್ ತಿನ್ಸೋ ತರ ಕಬಾಬ್ ತಿನ್ನಿಸ್ತಿದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇವತ್ತಿನ ಊಟ ಮುದ್ದೆ ಜೊತೆ ಚಿಕನ್ ಸಾಂಬಾರ್. ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.